ಸಿ.ಇ.ಟಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಜನಕ್ಕೆ ಕಾಮನ್ ಆಗಿರುವಂಥ ಡೌಟ್ ಏನಂದರೆ ಸಿ.ಇ.ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗ್ದೋಯ್ತಾ ಅಥವಾ ಲಾಸ್ಟ್ ಡೇಟ್ ಏನು ಅಂತ ಸಾಕಷ್ಟು ಜನ ಕೇಳ್ತಾ ಇರೋ. ಯಾಕೆಂದರೆ ಅಪ್ಲಿಕೇಶನ್ ಲಾಸ್ಟ್ ಡೇಟು ನಿಮಗೆ ಆಗಲೇ ಗೊತ್ತಾಗಿದೆ, ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇವಾಗ ಆಗಲೇ ಮುಗ್ದೋಗಿದೆ ಅಂತ. ಮತ್ತು ಒಂದು ಡೆಡ್ಲೈನು ಕೂಡ ಕೊಟ್ಟಿದ್ದಾರೆ, ಮಾರ್ಚ್ 30ನೇ ತಾರೀಕುವರೆಗೂ ಕೂಡ ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೋಬೋದು ಅಂತ. ಇವಾಗ ನಾವು 30ನೇ ತಾರೀಕು ಒಳಗಡೆ ಎಡಿಟಿಂಗ್ ಮಾಡಿಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೋಬೇಕಾ, ಅದಕ್ಕೇನಾದರೂ ಟೈಮ್ ಇದೆಯಾ ಅಥವಾ ಇವಾಗ ಆಗಲೇ ಅದು ಕ್ಲೋಸ್ ಆಗಿದೆಯಾ? ಕ್ಲೋಸ್ ಆಗಿದ್ದರೆ ನಾವು ಏನು ಮಾಡಬೇಕು ಅಂತ ನೀವು ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಈ ಒಂದು ವಿಡಿಯೋ ನೀವು ಸಿ.ಇ.ಟಿ ವಿದ್ಯಾರ್ಥಿಗಳು ಯಾರು ಈ ವರ್ಷ ಸಿ.ಇ.ಟಿ ಎಕ್ಸಾಮ್ನ ಬರೀಬೇಕು ಹಾಗೆ ಸಿ.ಇ.ಟಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಮಾಡುವಂಥ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸಿಗೆ ಒಂದು ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಪಾರ್ಟ್ ಸ್ಕೂಲ್ ಆಫ್ ಟೆಕ್ನಾಲಜಿ ಅವರು ನಿಮಗೆ ಬಿ.ಟೆಕ್ ಕಂಪ್ಯೂಟರ್ ಸೈನ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇವ್ರ ಹತ್ರ 3100ಕ್ಕೂ ಹೆಚ್ಚು ಜನ ಹೈರಿಂಗ್ ಪಾರ್ಟ್ನರ್ ಜೊತೆ ಟೈಅಪ್ ಆಗಿದ್ದಾರೆ. ಮತ್ತು ಟಾಪ್ ಯೂನಿವರ್ಸಿಟಿಗಳ ಜೊತೆನೂ ಕೂಡ ಟೈಅಪ್ ಆಗಿದ್ದಾರೆ. ಮತ್ತು ಬೆಂಗಳೂರು ಮತ್ತು ಔಟ್ ಆಫ್ ಸ್ಟೇಟ್ ಎಲ್ಲ ಕಡೆನೂ ಕೂಡ ಇವ್ರದ್ದು ಕ್ಯಾಂಪಸ್ ಇದೆ. ಮತ್ತು UGC ಅಪ್ರೂವ್ಡು ಕೂಡ ಆಗಿದೆ. ಮತ್ತು ಇವ್ರು ಡೇ ಒನ್ನಿಂದನೇ ನಿಮಗೆ ಕೋಡಿಂಗ್ ಎಲ್ಲನೂ ಕೂಡ ಹೇಳ್ಕೊಡ್ತಾರೆ. ಮತ್ತು ಇವಾಗ ಸ್ಟೂಡೆಂಟ್ಸ್ ಇವ್ರ ಹತ್ರ ಒಂದು ಜಾಯ್ನ್ ಆಗಿರೋರು ಒಂದು ಐ ಪ್ಯಾಕೇಜ್ ಸ್ಯಾಲ್ರಿಗೂ ಕೂಡ ಪ್ಲೇಸ್ಮೆಂಟ್ ಆಗಿದ್ದಾರೆ, ನೀವು ನೋಡ್ಬೋದು. ಈ ಒಂದು ಕಾಲೇಜಲ್ಲಿ ನಿಮಗೆ ಎ ಆಗಿರ್ಬೋದು, ಮತ್ತು ಇಂಟರ್ನ್ಶಿಪ್ ಆಗಿರ್ಬೋದು, ಮತ್ತು ಅಲ್ಯೂಮಿನಿ ನೆಟ್ವರ್ಕ್ ಕನೆಕ್ಷನ್ ಆಗಿರ್ಬೋದು, ಎಲ್ಲನೂ ಕೂಡ ಅವರು ನಿಮಗೆ ಇಂಟಿಗ್ರೇಟ್ ಮಾಡಿ ಕನೆಕ್ಟ್ ಮಾಡಿಕೊಡ್ತಾರೆ. ಮತ್ತು IIT ಫ್ಯಾಕಲ್ಟಿಗಳು ಈ ಒಂದು ಕಾಲೇಜಲ್ಲಿ ಬಂದ್ಬಿಟ್ಟು ನಿಮಗೆ ಪಾಠನ ಮಾಡೋದು. ಮತ್ತು ಈ ಒಂದು ಕಾಲೇಜ್ಗೆ ನೀವೇನಾದರೂ ಅಪ್ಲೈ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗೂಗಲ್ ಫಾರ್ಮ್ ಲಿಂಕ್ ಇದೆ, ಫಿಲಪ್ ಮಾಡಿ ಅಪ್ಲೈ ಮಾಡಿ. ಬೆಂಗಳೂರಲ್ಲಿ 2 ಕ್ಯಾಂಪಸ್ ಇದೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಈಗ ವಿಡಿಯೋನ ಪ್ರತಿಯೊಬ್ಬರು ಕೂಡ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ನಾಳೆ ಮ್ಯಾಥ್ಸ್ ಎಕ್ಸಾಮ್ ಇದೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಹೈಯೆಸ್ಟ್ ಸ್ಕೋರ್ ಮಾಡಿ. ಸಿ.ಇ.ಟಿ ಮ್ಯಾಥ್ಸಲ್ಲಿ ಸ್ಕೋರ್ ಮಾಡೋದು ಕಷ್ಟ, ಆದರೆ PUC ಮ್ಯಾಥ್ಸ್ ಎಕ್ಸಾಮಲ್ಲಿ ಸ್ಕೋರ್ ಮಾಡುವಂಥದ್ದು ಈಸಿ ಕಂಪೇರ್ ಮಾಡಿಕೊಂಡ್ರೆ ಸಿ.ಇ.ಟಿಗೆ. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಿ, ಓಕೆನಾ. ಇಲ್ಲಿ ಕೀ ಅವರು ನಮಗೆ ಲಾಸ್ಟ್ ಒಂದು ನೋಟಿಫಿಕೇಷನ್ ಬಿಟ್ಟಿದ್ರು. ಅದರಲ್ಲಿ ಏನಂತ ಹೇಳಿದರೆ ಅಂದರೆ ಎಡಿಟಿಂಗ್ ಆಪ್ಷನ್ ಏನಿದೆಯಲ್ಲ ಅದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 30ನೇ ತಾರೀಕು ಮಾರ್ಚ್ ಅಂತ ಹೇಳಿದರು. ಇವಾಗ ಎಲ್ಲ ಕಡೆಯೂ ಕೂಡ ಒಂದು ನ್ಯೂಸ್ ವೈರಲ್ ಆಗ್ತಿದೆ, ಮತ್ತು ನೀವು ಕೂಡ ಕೇಳ್ತಾ ಇರ್ಬೋದು. ಇವಾಗ KCT ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋಕ್ಕೆ ಲಾಸ್ಟ್ ಡೇಟ್ ಮುಗ್ದೋಗಿದೆ, ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಅಂತ ಕೆಲವರು ನ್ಯೂಸ್ನ ಸ್ಪ್ರೆಡ್ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ನೀವು ಯಾರು ಕೂಡ ಗಮನ ಕೊಡೋಕ್ಕೆ ಹೋಗ್ಬಿಡಿ, ನಿಮ್ಮ PU ಎಕ್ಸಾಮ್ ಮೇಲೆ ಫೋಕಸ್ ಮಾಡಿ, ಓಕೆನಾ. ನಮ್ಮ ಚಾನಲಲ್ಲಿ ನಿಮಗೆ ಕರೆಕ್ಟಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೂಡ ಪ್ರೊವೈಡ್ ಮಾಡ್ತಾಯಿದ್ದೀವಿ. ಅದು ಕೂಡ ಸ್ಪೀಡಾಗಿ ಅಕ್ಯುರೇಟಾಗಿ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ಗಳನ್ನ ಕೊಡ್ತಾಯಿದ್ದೀವಿ. ನಿಮ್ಗಾಗಲೇ ಲಾಸ್ಟ್ ಅಪ್ಡೇಟಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ, ಸಿ.ಇ.ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಡ್ಡಾಯವಾಗಿ ನೀವು ಮಾಡಿಸಲೇಬೇಕು. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ಮಾಡಿಸಿಲ್ಲ ಅಂದರೂ ಕೂಡ ನಿಮಗೆ ಸಿ.ಇ.ಟಿ ಎಕ್ಸಾಮ್ನ ಕೊಡ್ತಾರೆ, ಹಾಗೆ ಸಿ.ಇ.ಟಿ ಆಲ್ ಟಿಕೆಟ್ನ ರಿಲೀಸ್ ಮಾಡ್ತಾರೆ, ಹಾಗೆ ನಿಮಗೆ ಸಿ.ಇ.ಟಿ ರಿಸಲ್ಟ್ನೂ ಕೂಡ ಬಿಡ್ತಾರೆ. ಆದರೆ ಸಿ.ಇ.ಟಿ ಕೌನ್ಸಲಿಂಗ್ನ ಅಟೆಂಡ್ ಮಾಡೋಕ್ಕೆ ಬಿಡೋದಿಲ್ಲ, ಓಕೆನಾ. ಸಿ.ಇ.ಟಿ ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಡ್ಡಾಯವಾಗಿ ನೀವು ಮಾಡಿಸಲೇಬೇಕು. ಮತ್ತು ಇವಾಗ ಸಿಕ್ಕಾಪಟ್ಟೆ ಎಲ್ಲ ಕಡೆಯೂ ಕೂಡ ವೈರಲ್ ಆಗ್ತಿದೆ. ಏನಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಾಸ್ಟ್ ಡೇಟ್ ಮುಗ್ದೋಗಿದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸಿಲ್ಲ ಅಂದರೆ ಇವಾಗ ನೀವು ಸಿ.ಇ.ಟಿ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅಂತ. ಇವಾಗ ಆ ರೂಮರ್ಸ್ಗಳಿಗೆ ನೀವೇನು ಕೂಡ ತಲೆ ಕೊಡೋಕೆ ಹೋಗ್ಬಿಡಿ. ಇವಾಗ ಜಸ್ಟ್ ಏನಂದರೆ PUC ಎಕ್ಸಾಮ್ನ ಕರೆಕ್ಟಾಗಿ ಮುಗಿಸಿ. ಇಲ್ಲಿ ನಿಮ್ಗೇನಾದರೂ ಟೈಮ್ ಉಳ್ಕೋತು ಅಂದರೆ PUC ಎಕ್ಸಾಮ್ ಆದಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳಿ, ಓಕೆನಾ. ನೀವು PUC ಎಕ್ಸಾಮ್ ಆದಮೇಲೆ ಮಾಡ್ಸೋಕ್ಕಾಗಿಲ್ಲ ಅಂದರೆ ನೀವು ನೆಕ್ಸ್ಟ್ ಸಿ.ಇ.ಟಿ ಎಕ್ಸಾಮ್ ಬರೆದು ಅಂದ್ಬಿಟ್ಟು ನೀವು ಬೇಕು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೋಬೋದಾಗಿರುತ್ತೆ. ಇಲ್ಲಿ ನೀವು ಯಾರ್ಯಾರು PU ಕಾಲೇಜಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೋಬೇಕು ಅಂತ ಇದ್ದೀರಾ, ನೀವು ಯಾವುದೇ ಥರದ ನಿಮಗೆ ಶೆಡ್ಯೂಲ್ ಇರೋದಿಲ್ಲ, ನಿಮಗೆ ಯಾವಾಗ ಫ್ರೀ ಇರುತ್ತೆ ಆವಾಗ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೋಬೋದು. ಆದರೆ ಕ್ಲಾಸ್ B ಇಂದ ಓವರ್ಗೆ ಬರ್ತೀರಲ್ವ, ನೀವೇನು ಮಾಡಬೇಕಾಗುತ್ತೆ ಅಂದರೆ ಕೀಯವರು ಒಂದು ಶೆಡ್ಯೂಲ್ನ ಬಿಡ್ತಾರೆ, ಆವಾಗ ನೀವೊಂದು ಆ ಒಂದು ಟೈಮ್ ಶೆಡ್ಯೂಲ್ಗೆ ಹೋಗ್ಬಿಟ್ಟೇ, ಆ ಒಂದು ಡೇಟ್ಗೆ ಹೋಗ್ಬಿಟ್ಟೇ ಕೀ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೋಬೇಕು. ಇವಾಗ ಓವರ್ ಆಲ್ ಕನ್ಕ್ಲೂಷನ್ ಆಫ್ ದ ವಿಡಿಯೋ ಏನಂದರೆ, ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಲಾಸ್ಟ್ ಡೇಟ್ ಅನ್ನೋದು ಅನೌನ್ಸ್ಮೆಂಟ್ ಮಾಡಿಲ್ಲ, ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿಲ್ಲ ಅಂದರೂ ಕೂಡ ನೀವು ಸಿ.ಇ.ಟಿ ಎಕ್ಸಾಮ್ ಬರೀಬೋದು, ಇದಕ್ಕೆ ಏನು ಕೂಡ ತೊಂದರೆ ಆಗಲ್ಲ. ಕಾಲೇಜ್ಗೆ ಅಪ್ಲೈ ಮಾಡೋ ಲಿಂಕು ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿಬಿಟ್ಟು ಈ ರೀತಿ ಇದೆ ಒಂದು ಅಪ್ಡೇಟ್ ಅನ್ನೋದನ್ನ ಅವ್ರಿಗೆ ತಿಳಿಸಿ, ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.